ನಿನ್ನ ಶಬ್ದ ಏನಾಯಿತು? ಈಗ ನನ್ನ ದೇಹದಲ್ಲಿ ಉಳಿರುವ
ಚಿಂತೆ ಇಲ್ಲವೋ ನಿಲ್ಲಲು ಮುಂದೆ ಈ ವಜ್ರ 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 ಗೊಂದಲದಿಂದ ಓ ಸರಿ ಇದ್ದಾನೆ ಅನುಸರಿಸಿ ಇಂದಿನವರೆಗೂ ಸಿಂಹಾಸನವನ್ನು ರಕ್ತ ಒಡವಿನಲ್ಲಿ ನೀರಿನಿಂದ ಈಗ ನನ್ನ ದೇಹದಲ್ಲಿ ಹೊರಗೆ ಒಯ್ಯುತ್ತಿರುವ ಜ್ವಾಲೆಯು ದ್ವೇಷ ರೋಷ
ಸಾಹಸದಿಂದ ನನ್ನ ಶರೀರವು ನಿನ್ನ ಕತ್ತಲೆಯ ಕಾರಣ ಮರೆಯುವುದೂ ಇಲ್ಲ. ನನ್ನ 99 ಮಂದಿ ಸಹೋದರರನ್ನು ದಿನಕ್ಕೆ ಒಂದೇ ಹಿಡಿಯ ಒಂದು ವಾಸ ಮಾಡುವ ಶಕುನಿ ಈಗ ನನ್ನ ಹೃದಯವನ್ನು ಸಿಡಿಲಿ ನಡಿ ನಿನ್ನ 99 ಮಂದಿ ಸಹೋದರ
ಗುರು ಹಿರಿಯ ರಕ್ತದಿಂದ ಕಳಂಕಿತರಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ಒಂದು ನಿಟ್ಟುಸಿರು ಬಿಡುವರಿಲ್ಲದೆ ನರಕದ ಏನು ಹೇಳು ಸಂಜೆ ಸಮಯದಲ್ಲಿ ಸಹಾಯಕ್ಕೆ ಬಂದರೆಂದು ಈ ದಿನ ದೂತರು ಸಮಾಚಾರ ನಾನು ಈ ದುರ್ಯೋಧನರು ಕ್ಷತ್ರಿಯ ವಂಶದ ಪವಿತ್ರ ಸ್ವರೂಪರು ಅವನ ಮಾತು ವಿಗ್ರಹವಲ್ಲ ಕಳಿಸಿ ಯೋಧನ ಕೊಳ್ಳ ಕೃಷ್ಣ ನಂಬಬೇಡ ನನ್ನನ್ನು ಈ ನಿನ್ನ ಸೋದರ ಮಾವನನ್ನು ನಂಬು ಸದ್ಯದಲ್ಲಿ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವುದಕ್ಕೆ ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂತಾನವನ್ನು ನಡೆಸುವಂತೆ ಏನು ಕೃಷ್ಣನು ಒಪ್ಪಿರುವುದರಲ್ಲಿ ಎಲ್ಲ ಅಣ್ಣ ಇಲ್ಲ. ಆ ತಪ್ಪಿದ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆದರೆ ರಾಜಪ್ರಸಾದವನ್ನು ದಾಟಿ ಆ ದರಿದ್ರವಿರುವ ಮನೆಯನ್ನು ಆಶ್ರಯಿಸಿದರು. ಎಷ್ಟೊಂದು ಅವಹೇಳನ, ಎಷ್ಟೊಂದು ಅವಹೇಳನ! ಇದು ಅವಹೇಳನ ಇದು ಭಕ್ತರಾದರು, ಇದು ಭಕ್ತರಾದರೆ ಮತ್ತಾರಿರೋರು ಈ ದಿನ
ಈಗ ಏನು ಮಾಡುವುದು ಶಕುನಿ? ಕೃಷ್ಣನ ಸಂಬಂಧಕ್ಕೆ ಸಮತ್ವ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನೆಲ್ಲ ಸುಯೋಧನ ಹಾಗಿದ್ದರೆ ಈ ಕುರು ಸಾರ್ವಭೌಮನ ವೈಭವೀಕರಣವನ್ನು ತೃಣೀಕರಿಸಿ ಆ ವಿದುರನ ಮುಡುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದರೆ ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾದ ನೀನು ಈ ಅಪಮಾನವನ್ನು ಅದೇಕೆ ಸಹಿಸುವೆಯೋ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದು ಅವನು ಅವತರಿಸಿರುವನು. ಅವನ ಭಕ್ತಿ ವೈರಾಗ್ಯಗಳ ನೆಪಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಸ್ವರೂಪವನ್ನು ಪೂಜಿಸಿದವರ ಶಿಶುಪಾಲ, ಜರಾಸಂಧ ನಿನಗೆ ಎಂತಹ ಸ್ನೇಹಿತರಾಗಿದ್ದರು. ಕಾರಣವಿಲ್ಲದೆ ಕಂಸನನ್ನು ವಧಿಸಿ ಅರುಳಿನ ಮುದುಕನಾದ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೊಳ್ಳಿರಿಸಿ ಸಹೋದರರನ್ನು ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರುವನು. ಇಂಥವನಿಗೆ ಮನ್ನಣೆಯೇ ಕುರುರಾಜ. ನನ್ನ ಗೋಪನ ಮನೆಯ ಬಾಗಿಲಲ್ಲಿ ಭಿಕ್ಷಾಂತ ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಕೃಷ್ಣನಿಗಿಂತ ಅವನ ವಿಜಯೋನ್ಮುಕ್ತವಾದ ಸೈನ್ಯವು ನಿನಗೆ ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದ ನಿರ್ಮೂಲನೆ ಮಾಡುವ ಸುಯೋಗವು ನಿನಗೀಗ ಒದಗಿ ಬಂದಿರುವುದು. ಒಂದು ವೇಳೆ ಕೃಷ್ಣನೇನಾದರೂ ನಿನ್ನ ಸಹಾಯಕ್ಕೆ ಸಮ್ಮತಿಸಿದ್ದೇ ಆದರೆ ನೀನು ನಿಸ್ಸಂಕೋಚವಾಗಿ ಆ ಸಹಾಯವನ್ನು ನಿರಾಕರಿಸಬೇಕಾಗುತ್ತಿತ್ತು. ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯ ಬೇಕು ಎಂದು. ಆದರೆ ಸುಯೋಧನ ಅರ್ಜುನನು ಈ ಸಂಕಟದಿಂದ ನಿನ್ನನ್ನು ಮಾಡಿತು. ಕೃಷ್ಣನು ಇರಬಹುದು, ಆದರೆ ಅವನ ಮೇಲೆ ದೇಶದಿಂದ ಆ ಪಾಂಡವರ ಸೂಜಿ ಮನೆಯಿಟ್ಟು ಆ ಪಾಂಡವರು ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು ಸುಯೋಧನ. ಈಗ ಏನು ಮಾಡುವುದು ಮಾವ? ಏಕೆಂದರೆ ಅವರೆಲ್ಲರೂ ಅವನ ಅಜ್ಞಾತ. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ವಿನಾಶಕ್ಕೆ ನೀನೇ ಕಾರಣ. ಪಗಡೆಯಾಟದಲ್ಲೇ ಸೋತಾಗಲೇ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೆ ಹೇಗೆ? ಕುರುವೀರರಿಂದ ಅನುಭಕ್ತರಾದ ಈ ರಾಜಲಕ್ಷ್ಮಿಯನ್ನು ಆ ಭಿಕ್ಷುಕರ ಯಾಚನಾಂಗನೆಯಲ್ಲಿ ಇರುವುದು ನಿನಗೆ ಉಚಿತವೇ ಸುಯೋಧನ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ಅದು ಎಲ್ಲಿ ಗೊತ್ತೇ? ಕ್ಷೇತ್ರದಲ್ಲಿ ಸೆಳೆಸಿ ಅದನ್ನು ಬಿಟ್ಟು ಈ ದೈನ್ಯ ವೃತ್ತಿ ಏಕೆ? ದೇಹಿ ಎಂದು ಸರಿಯಾಗಿ ಸಭಾರಾಜ ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯಟ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಪ್ರತಿಷ್ಠೆಯನ್ನು ತೋರಿಸುತ್ತಿರುವ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಸುಯೋಧನ, ಈ ಯುದ್ಧದ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು ಸುಯೋಧನ. ಯಥಾ ಸಮಯದಲ್ಲಿ ವಿಚಾರಿಸಿಕೊಳ್ಳುವೆನು. ನೀನಿನ್ನು ನಿನ್ನ ಬಲ ಬರ್ತಾ ಇದೆ, ಮತ್ತೇನೋ ಮಾಡುವುದಿಲ್ಲ.
ಬರುವೆ ರಣರಂಗದಲ್ಲಿ. ಅರಿ ನನ್ನ ಸಲಹೆ ಹೊರತಾಗಿ ಏನನ್ನು ಮಾಡುವುದಿಲ್ಲವೇನೋ ಬೆಪ್ಪೆ. ನನ್ನನ್ನು ನಿನ್ನ ಸೋದರ ಮಾವನೆಂದು ತಿಳಿದೇನೋ ಮೂಢ. ನಾನು ನಿನ್ನ ಸೋದರ ಮಾವನಲ್ಲ, ನಿನ್ನ ಪಾಲಿನ ಮೃತ್ಯು. ಗುರುಕುಲದ ಸಾಮ್ರಾಟ ಮುಗಿಯಿತೋ ಇಲ್ಲಿಗೆ ಆಗಿಲ್ಲ. ಅಧಿಕಾರವಿದೆ ಎಂದು ಮೆರೆಯುವೇನು ಮೂಡ? ಅದೆಷ್ಟು ದಿನ ಇರುವುದ ಅಧಿಕಾರ? ಅಧಿಕಾರ 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 ಬಲದಿಂದ ಬಂದು ಮೆರೆಯುವೆ. ಆ ಭೀಮನಿಗೆ ಬಲಿಗೊಟ್ಟು ಅಧಿಕಾರ 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 ಬಲದಿಂದ ಬಂದು ಮೆರೆಯುವೆ. ಆ ಭೀಮನಿಗೆ ಬಲಿಗೊಟ್ಟು ಆ ಬ್ರಹ್ಮನ ತಪ್ಪು. ಅಧಿಕಾರ ಅಧಿಕಾರ ಅಧಿಕಾರ
ಆಚಾರ್ಯ ಗುರುಗಳೇ, ಪಿತಾಮಹ, ಸಭಿಕರೇ, ಒಂದು ವಿಚಿತ್ರ ವೃತ್ತಾಂತವನ್ನು ಕೇಳಿದ್ರ? ಆ ಪಾಂಡವರು ಜೂಜಾಡಿ ರಾಜ್ಯಕೋಶವನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣವನ್ನು ನಂಬಿಕೊಂಡು ರಾಯಭಾರಿ ಹೋಗಿರುತ್ತದೆ. ಅರಣ್ಯದಲ್ಲಿ ವಾಸ ಮಾಡುತ್ತಿರುವ ಅವರ ಧೈರ್ಯವನ್ನು ನೋಡಿದ್ರ ಎಷ್ಟರ ಮಟ್ಟಿಗಿರುವುದು. ಪಾಂಡವರಿಗಾಗಿ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಯುದ್ಧ ಅದಕ್ಕೆ ನಾವು ಸಿದ್ಧ. ನಾವು ದೀಕ್ಷಾ ಬದ್ಧ. ಸಹಸ್ರ ಯುದ್ಧ ಕೋರಿದರು ಬಲವೇದನೆಗಿರುವಾಗ ಯುದ್ಧದ ಭಯ ತೋರಿಸಿದೆಯೇ ತಾತ? ನನ್ನ ಬಳಿ ಅಕ್ಷವಣಿ ಸೈನ್ಯ ಇರುವುದು. ಅವರ ಪೀಡಿತಕ್ಕೆ ಸಿಕ್ಕಿದ ಆ ಬಡ ಪಾಂಡವರು ಅಲ್ಲಿ ನಮ್ಮ ಸೈನ್ಯಾಧಿಕಾರಿಗಳು ಪಾಂಡವರು ರಣವನ್ನು ಮುಗಿಸಲು ಸರಿಯಾದ ಕ್ರಮೋಪದೇಶಕ್ಕೆ ಯಾರು? ಅಗ್ರಜ, ನಾನು ಮತ್ತು ನಮ್ಮ ಅಂಗರಾಜಪತಿಗಳಾದ ಕರ್ಣನಿಲ್ಲವೇ? ಪೂಜ್ಯ ಗುರುಗಳು ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಯಾರು? ಪುರುಷೋತ್ತಮ. ಯಾರಿಗೆ ಪುರುಷೋತ್ತಮ? ರಾಜಾಜಿ ರಾಜ ಪುರುಷ ಶ್ರೇಷ್ಠ. ನಾನಿರುವಾಗ ಆ ಧನ ಕಾಯುವುದರ ಪುರುಷೋತ್ತಮನೇ. ನೆಟ್ಟಗಂದ ಅರಮನೆಗೆ ಹೋಗದೆ ನೆಟ್ಟಗವರ ಅರಮನೆಗೆ ಹೋಗದೆ ಆ ಹುಟ್ಟುವ ಸಲುವಾಗಿ ಆ ಮುದು ಇದರ ಜೋಪಡಿಗೆ ಹೋದಂತೆ ಎಷ್ಟೇ ಆಗಲಿ ತಿಪ್ಪ ಬುದ್ಧಿ ಎಲ್ಲಿ ತಾನೇ ಹೋಯಿತು? ಸುಯೋಧನ,
ಶ್ರೀ ಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ರಾಜ್ಯವನ್ನು ಕೊಡುವಂತೆ ಕೇಳಲು ಚಕ್ರವರ್ತಿಯಾದ ನಿನ್ನವಳಿಗೆ ರಾಯಭಾರಿಯಾಗಿ ಬರ್ತೀನಲ್ಲದೆ ಯಾತ್ರೆಗಾಗಿ ಬರ್ತಿಲ್ಲ ಸುಯೋಧನ. ಇದು ಈ ನೀತಿಯನ್ನು ಪಾಂಡವರು ಹೇಳಲಿಕ್ಕೆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯ ವಿಚಾರವನ್ನು ಬಿಟ್ಟು ನಾನು ನಿನ್ನ ಚಕ್ರವರ್ತಿಯಾಗಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ಸುಯೋಧನ, ನ್ಯಾಯವು ನಿನ್ನ ಅಧೀನವೋ ಇಲ್ಲ ಅಥವಾ ಸರ್ವರು ನ್ಯಾಯಕ್ಕೆ ಅಧೀನರು. ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸಲಾಗದು. ನಿನ್ನ ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ. ಸಹೋದರ, ಪೂಜ್ಯನು ಹಿರಿಯರನ್ನು ಗೌರವಿಸಿದ ಮಾತ್ರಕ್ಕೆ ಮಿತಿ ಮೀರಿ ಮಾತಾಡುತ್ತವ. ಇವನ ಸಭೆಯನ್ನು ಬಿಟ್ಟು ಅಣ್ಣನ ಆಜ್ಞೆಯು ಕೇಳಿಸಲಿಲ್ಲವೇ? ಹೊರಡು, ಇಲ್ಲವಾದರೆ ಅಪ್ಪಳಿಸಿಬಿಟ್ಟೆ. ಸುಯೋಧನ, ನನ್ನನ್ನು ಸಭೆಯಿಂದ ಹೊರತಟ್ಟುವಷ್ಟು ಸಾಮರ್ಥ್ಯ ಉಂಟಾಯ್ತು ನಿನಗೆ ಅವಿವೇಕಿ. ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿ ಹೇಳ್ತಿರುತ್ತೇನೆ. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಜಗದಾಡಿದೆಯಲ್ಲ, ಎಂದಾದರೂ ಒಂದು ದಿವಸ ನಿನ್ನ ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದುಕೊಂಡಿದ್ದೆ. ಹೇಳುವನ್ನು ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞತೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪರಾರಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದು ರಚಿಸಿಕೊಂಡಿದ್ದ ಈ ನನ್ನ ಸರ್ವೋತ್ತಮ ಬಿಲ್ಲನ್ನು ಈಗಲೇ ಇದರ ಬಾಲಕನಾದ ದುರ್ಯೋಧನನು ದುಡುಕಿ ಮಾತನಾಡಿದ್ದಕ್ಕೆ ಇಂತಹ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಬಿಲ್ಲನ್ನು ಮುರಿಯಬಹುದೇ? ಮನಸ್ಸಿಗೆ ಶಾಂತಿಯನ್ನು ತಂದುಕೊ. ಪ್ರಮೋದವಾಯಿತು. ಸುಯೋಧನ, ಪೂಜ್ಯರನ್ನು ಅಪಹಾಸ್ಯಕ್ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಇವರೇನಾದರೂ ರಣಾಂಗಣದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದೇ ಆಗಿದ್ದರೆ ಇವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಕರ್ಣ, ಪರಾಕ್ರಮಶಾಲಿಯಾದ ನೀನು ಆ ವಿಧದ ಬುದ್ಧಬಳಕೆ ಎದುರುವುದೇ. ಅವನು ಒಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿದನು. ಅವನ ಒಂದೊಂದು ಬಿಲ್ಲಿನಿಂದ ಆಗಬಹುದಾದ ಪ್ರಯೋಜನವೇನು? ನೀನು ಚಿಂತಿಸಬೇಡ, ಕುಳಿತುಕೋ. ಈಗ ಎಲ್ಲರೂ ಕೇಳಿ, ಆ ಕಿತ್ತಮ್ಮನ ಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಅವರ ಸಭೆಯನ್ನು ಬಿಟ್ಟು ಹೊರಬೇಕಾಯ್ತು. ಎಚ್ಚರ, ಶಾಸನ ಆ ಕಿತ್ತನ ಬಂದಾಗ ನಾನು ಅದನ್ನೇ ನೋಡಿಕೆ ಕುಳಿತುಕೊಳ್ಳುವೆನು. ಆ ದಿನವಾದ ದ್ವಾರಕ್ಕೆ ಹೋದಾಗ ಅಗಲದೆ ಅಂತ ನಿದ್ರೆ ಬಂದೆ ಅಂತ ನಟಿಸಿ ನನ್ನನ್ನು ಬಹಳವಾಗಿ ಕಾಯ್ದೆನು. ಅದರ ಪ್ರತಿಕಾರವನ್ನು ಈಗ ತಿಳಿಸಿಕೊಳ್ಳುವೆನು. ಅಲ್ಲಿ ನಮ್ಮ ಸೈನ್ಯವನ್ನು ಕೊಟ್ಟರು ಕೊಡು. ತೆಗೆದುಕೊಂಡ ಸಿದ್ಧವಾಗಿರುವುದು.
ಆಹಾ, ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳ ಎದ್ದು ನಿಂತು ನಮಸ್ಕರಿಸಿದರೂ ಸಹ ಈ ದುರ್ಯೋಧನನು ಮಾತ್ರ ಕಡ್ಡೆತ್ತಿಯೂ ಸಹ ನೋಡದ ಹಾಗೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ ಜಾಗೃತ. ದುರ್ಯೋಧನನು ಇಳಿದು ಬಂದನು ಅಥವಾ ಉರುಳಿ ಉರುಳಿ ಬಂದನು? ಭಾವ, ಸುಯೋಧನ, ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಛೇ, ಛೇ! ಕೃಷ್ಣ, ನಾನು ನಮಸ್ಕರಿಸಲು ನಿಮ್ಮ ಎಣ್ಣಗೊಳ್ಳಬೇಡ. ದೂತನಾಗಿ ಬಂದಿರುವ ದೂತ ಲಕ್ಷಣಗಳು ಇರುವ ಇಲ್ಲೇ ಒಂದು ಅಡಿಯಿಂದ ಮುಡಿಯವರೆಗೆ ಪರಿಚಿತ ಮಾತ್ರಕ್ಕೆ ನಮಸ್ಕರಿಸಿದಂತೆ ಎಣ್ಣಗೊಳ್ಳಬೇಡ ಕೃಷ್ಣ. ಬಂದುದಾಯ್ತು, ನಿನಗೆ ನರ್ತನವನ್ನು ಬಹು ಇಷ್ಟವಲ್ಲದೆ ಇರಬಹುದು. ಇದ್ದೇ ಇದೆ. ಕುಳಿತುಕೋ, ಪಾಂಡವರ ರಾಯಭಾರಿ, ಕುಳಿತುಕೋ. ಯಾರಲ್ಲಿ ನಮ್ಮ ನರ್ತಕರನ್ನು ಬರ್ಬೋದು. ಕರುಣಾಳು ಕುರುಭೂಪರಾಜೇಶ್ವರ, ಕರುಣಾಳು ಕುರುಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪರಾಜೇಶ್ವರ. ರೂಪ ಮನೋಹರ
ಛಾಪಗಿಗೆಯ ಬಲ್ಲ ಪರಮಾತ್ಮ ಛಾಪಗಿಗೆಯ ಬಲ್ಲ ಪರಮಾತ್ಮ ಸೋದರ ಮಾವನ ಇತರಿ ಚತುರ ಪರಮೇಶ್ವರ ಸೋದರ ಮಾವನ ಇತರಿ ಚತುರ ಮಾವನ ಇತರಿ ಚತುರ ಮಾಧೋರಿ ಪ್ರೀತಿಯ ಕುಬರ ಪ್ರೀತಿಯ ಕುಬರ ಎಲ್ಲವ ಬಲ್ಲವ ಎಲ್ಲವ ಬಲ್ಲವ ಈ ಎಲ್ಲವಲ್ಲವ ಈ ಕರುಣಾಳು ಗುರುಭೂತರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಜಗದ ಜನರ ಮರುಳುಗೊಳಿಪ ಕುಳಲನಾದದಿ ಜಗದ ಜನರ ಮರುಳುಗೊಳಿಪ ನಮ ಶ್ರೀಹರಿ ಶ್ರೀಕೃಷ್ಣನ ಗುಣಗಾನ ಭೀಮನಿಗೆ ಕಡುಬೈರಿ ಹಸ್ತಿನಾಪುರ ಕೃಷ್ಣನಿಗೆ ನಮ್ಮ ಹಸ್ತಿನಾಪುರ ಇವನಿಗೆ ಸರಿಸಾಡಿ
ಜಗತಿ ಸರಿ ಸರಿ ಬರೇ ಜಗತಿ ಇವನಿಗೆ ಸರಿ ಸಾಟಿಯ ಜಗತಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಗುರು ಸಾರ್ವಭೌಮ ಛಲದಲ್ಲಿ ಬಲದಲ್ಲಿ ಗುರು ಸಾರ್ವಭೌಮ ಕರುಣಾಳು ರಾಜೇಶ್ವರ ಕುರುವಂಶ ಕುಲ ತಿಲಕ ಮಧುರೇಶ್ವರ ವೀರ ಕರುಣಾಳು ರಾಜೇಶ್ವರ 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 ಭಲೆ ಭಲೆ ನರ್ತಕಿಯರೇ ಬಹುಮಾನವನ್ನು ಸ್ವೀಕರಿಸಿ ಬಂದಿ. ಯಾರಲ್ಲಿ ನರ್ತಕೇ ಹೊರಮಾಡು. ಕೃಷ್ಣ, ನೀನು ಈಗ ಒಂದು ವಿಚಾರವನ್ನು ತಿಳಿಯಬಹುದು. ಸುಯೋಧನ ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಂಬಂಧಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆನು. ರಾಜ್ಯದ ವಿಚಾರವನ್ನು ಬಿಟ್ಟು ಮತ್ತೊಂದು ಏನಾದರೂ ಸಂತೋಷವಾಗಿ ಕೇಳುವೆನು. ಸುಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಒಂದ ವಿಚಾರವನ್ನು ಹೊರಹೋಗುವುದೇ ಪರಮ ಪೂಜ್ಯವಾದ ಆಚಾರ್ಯವೇ, ಯುದ್ಧವೇ, ಕೌರವ ಪಕ್ಷಿಯವೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿರುವುದು ನನ್ನ ಅಭಿಮತ. ಓ ಪಾಂಡವ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಈ ದಿನ ನಿರ್ಣಯಿಸಲ್ಪಟ್ಟ ನಾನು ನಿಮ್ಮ ಮುಂದಿರುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ ಅಥವಾ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಆಗದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣವಾಗಿರುವಿರಿ. ಮಿತ್ರರೇ, ಈ ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತವಾದ ಮೇಲೆ ಸತ್ಯವಂತರು, ಧರ್ಮಶೀಲರು, ಸತ್ಯವಂತರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಉಳಿದೇ ಇದೆ. ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ವಾಗ್ದಾನ ಮಾಡಿದಂತೆ ನೀವು ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು. ಸಭಾಸದರೇ, ಪಾಂಡವ ಈ ವಿನಯ ವಚನವನ್ನು ಕೇಳಿದಿವ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡನಂದನರು ಸಿದ್ಧವಾಗಿದ್ದಾರೆ. ವಿಷ ಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತ ಬಿಗಿಲಾಗಿ ದ್ರೌಪದಿಯ ವಸ್ತ್ರಾಭರಣ, ಈ ಎಲ್ಲ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿರು. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳು, ಕರ್ತವ್ಯಗಳನ್ನು ನಿರ್ಣಯಿಸುವುದು ರಾಜ್ಯವಾದ ನಿಮ್ಮೆಲ್ಲರಿಗೂ ಸೇರಿದೆ.
ಮುಂದೆ ನಿರೂಪಿಸಿದ ರಾಜಕಾರಿ ಅವಸ್ಥೆಯನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಆ ಸಲಹೆಗಳನ್ನು ಮಂಡಿಸಿ ಅದರಂತೆಯೇ ನಡೆದುಕೊಳ್ಳುವರೆಂದು ನಾನು ನಂಬಿದ್ದೇನೆ. ಕುಮಾರ, ಪಾಂಡವರು ನೀವು ಸಹೋದರಲ್ಲವೇ? ನಿಮ್ಮಲ್ಲಿ ಈ ವೈರತ್ವ ಏತಕ್ಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಭಯದಿಂದ ಬಾಳುವುದು ನ್ಯಾಯವಲ್ಲವೇ? ಸುಯೋಧನ ಯಾರದು? ಓಹೋ, ಇದುರ ಚಿಕ್ಕಪ್ಪ. ಈಚೆ ಹೋದರೆ ಇವರು ಒಬ್ಬರೇ. ನಡೆಯುವಾಗ ನಾವು ಸುಯೋಧನ, ನನ್ನ ರೋಗವು ಅರಣ್ಯರೋಗನವೇ. ಸುಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರು ನೋಡಿದಾಗ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷ ಸಂಭವಿಸುತ್ತದೆ. ಕುಮಾರ, ನೀನು ಈಗ ಯೌವನ ಮತದಿಂದ ಗರ್ಭಿತವಾಗಿರುವೆ. ರಾಜ್ಯ ಮತದಿಂದ ನಿನ್ನ ಕಿವಿಗಳು ಮುಚ್ಚುವಾಗಿವೆ. ನನ್ನ ಸದುಪದೇಶವು ನಿನಗೆ ರುಚಿಸುವುದಿಲ್ಲ. ಆದರೂ ಹೇಳುವನು ಕೇಳು. ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು, ಶ್ರೀಕೃಷ್ಣ ಪರಮಾತ್ಮರು ಹೇಳುವುದಕ್ಕಿಂತ ಹೆಚ್ಚೇನು ಹೇಳಲಾರೆ. ಆದರೆ ಒಂದು ಮಾತು, ಸಂಧಿಗೆ ಇದು ಸುಸಮಯ. ನಿನ್ನ ಹಠದಿಂದ ಇದನ್ನು ಕಳೆದುಕೊಳ್ಳಬೇಡ. ಇಡೀ ರಾಜ್ಯವನ್ನೆಲ್ಲ ನೀನು ಅನುಭವಿಸು. ಸುಖ ಸಂಪತ್ತು ಶಾಶ್ವತವಲ್ಲ. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ನೀಡು. ಇದೇ ನನ್ನ ಅಭಿಮತ. ಇದ್ರ ಸಾಕು ಸಾಕು.
ನಿನ್ನ ಸಭಾಕ್ಕೆ ತಕ್ಕಂತೆ ಇದೆ. ಈ ಅಖಂಡ ಸಾಮ್ರಾಜ್ಯವು ಆಳಬೇಕಾಗಿದ್ದೇವೆ. ನನ್ನಡೆ ಯುದ್ಧ ಜಯಿಸಿಕೊಳ್ಳಲಿ. ಯುದ್ಧ ಮಾಡಲು ಕೈಲಾಗದಿದ್ದರೆ ಪುನಃ ಕಾಡಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪವಾದವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನದ ವಿಚಾರ ಮಾಡಬೇಕು ಪರಮೇಶ್ವರ. ಭಲೆ ಭಲೆ, ಬಹಳ ಚೆನ್ನಾಗಿ ಹೇಳಿದೆ. ಆಗಲ್ಲ ಕೇಳು. ಈ ಕೌರವ ನಿರ್ಧಾರ ಚಲಿಸಲಾರದು, ಅಚಲ. ಸುಮ್ಮನೆ ಕಂಠಸೇನೆಯಿಂದ ಪ್ರಯೋಜನವಿಲ್ಲ. ನೀನು ಬಂದು ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಸುಯೋಧನ, ನೀತಿ ಶಾಸ್ತ್ರ ವಿಷಾದವನ್ನು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವನು. ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂಬ ಧರ್ಮರಾಯನ ಧರ್ಮವನ್ನು ಮೂರು ಲೋಕವೇ ಹೊಗಳುವುದು. ಪ್ರಳಯ ಕಾಲದ ಗುಡುಗಿನಂತೆ ಕಿಡಿಂಬ ಕೀಚಕಾದಿಗಳನ್ನು ಸಂಬಂಧಿಸಿದ ರುದ್ರಾಂಶ ಸಂಭೂತನು, ಸಾವಿರ ಆನೆಯ ಬಲವುಳ್ಳವನು ಆದ ಭೀಮಸೇನನ ಪರಾಕ್ರಮವನ್ನು ಈ ಲೋಕವೇ ಹೊಗಳುವುದು. ಇನ್ನು ಅದರ ಅನುಭವ ನಿನಗೂ ತಿಳಿದಿರುವುದು. ಇನ್ನು ಪರಶಿವದೊಳಗೆ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ, ಅವನ ಪರಾಕ್ರಮಗಳ ಮುಂದೆ ನಿಮ್ಮಗಳ ಪರಾಕ್ರಮಗಳೇನು ನಡೆಯುವುದಿಲ್ಲ. ಇನ್ನು ಮಾತೃಕವಾದ ನಕುಲ ಸಹದೇವರು ಮಹಾ ಮೇಧಾವಿಗಳು. ನಿಧಾನವಾಗಿ ಆಲೋಚಿಸು. ಒಳ್ಳೆಯ ಕೃಷ್ಣ ಕೈಲಾಗದೆ ಏರಿ ಧರ್ಮರಾಯ ಈ ಅಖಂಡ ಬರ್ತ ಖಂಡವನ್ನು ಸಾಮರ್ಥ್ಯ ಆಡ್ತಿರುವ ನಾನು ಸಾಹಸಿಯೋ. ಅದೇ ನನಗೆ ಗೆಡ್ಡ ಕೆಲಸ ಆ ಪಾಂಡವರು ಸಾಹಸಿಯೋ. ನನ್ನ ವೀರರು ಈ ಚರದಲ್ಲಿ ಯಾರು ಇಲ್ಲ. ಇಂಥ ಅಧೀರದ ಮಹಾಮಠ ಮುಂದೆ ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲವೋ ಕೃಷ್ಣ? ಇನ್ನು ನೀನು ಬಂದ ದಾರಿಯನ್ನೇ ಹಿಡಿಯುವುದು ಒಳ್ಳೆಯದು. ಇಲ್ಲವಾದರೆ
ದುರ್ಯೋಧನರ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆದರೆ ಆ ನನ್ನ ಕಡೆ ವೈರಾಜ್ಯದ ಮೇಲಿನ ಅಗೆತಿರದ ಹೊರತಾಗಿ ಈ ರಾಧೆಯರಿಗೆ ದೃಷ್ಟಾಂತವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸೌಭಾಗ್ಯವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ನೀನು ಸಹ ಒಂದೇ ಮಾತನಾಡುತ್ತೇವೆಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿ ಕೊಡಲು ಯೋಚಿಸುತ್ತೇವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ನಿನ್ನ ಪ್ರಾಣಮಿಕ್ಕ ಅರ್ಜುನನಲ್ಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೆಳೆದು ಬಂದಿಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗಾಗಿ ನನ್ನ ತನುಮನವನ್ನೆಲ್ಲ ಅರ್ಪಿಸುವ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಕರ್ಣ,
ಈ ನಿನ್ನ ನುಡಿಗಳಿಂದ ಯಾದವ ಅಗ್ರಣಿಯ ಗಂಟಲು ಬಿಗಿದಂತಾಯಿತು. ನಿಮ್ಮೊಡನೆ ಮಾತನಾಡುವುದೇ ಅನ್ನೋಚಿತ ಸುಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸು. ಈ ನಿನ್ನ ಗುರುಹಿರಿಯರು ಬಂಧುಗಳು ಸಹೋದರನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇಕೆ ಧ್ವಂಸ ಮಾಡುವೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾ ಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾ ಭಿಕ್ಷೆಯನ್ನು ಬೇಡುವರು, ಮಿತ್ರರು ಪುಳಕಿತವಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಸವಾಗಿ ನಿನ್ನ ಕೈ ಸೇರುವುದು. ಪಾಂಡವರ ಮೇಲೆ ರಾಜ್ಯದ ಮೇಲೆ ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ಕೇವಲ ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಲ್ಲಿ ಕೇವಲ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷೆ ಪ್ರದಾನ ಮಾಡುತ್ತೋ ಈಶ್ವರ. ಇದರಲ್ಲಿ ಅಪರಾಧ ಏನು ರಾಜ? ಇದರಲ್ಲಿ ನನ್ನ ಅಪರಾಧ ಏನು ರಾಜ? ಪಾಂಡವರು ಜೂಜಾಡಿ ರಾಜಕೋಶವನ್ನು ಕಳೆದುಕೊಂಡು ನನ್ನ ತಪ್ಪೆ ಸತ್ಯ ಪರಿಶೀಲನೆಯಾಗಿ ವನವಾಸ ಮಾಡಿತು ಅಧರ್ಮದ ಕಾರ್ಯವೇ. ಕೇಳು, ವಿಸ್ತಾರವಾದ ಸಾಮ್ರಾಜ್ಯವನ್ನು ಅಳೆಬೇಕಿದ್ದೇನೆ. ನನ್ನೊಡನೆ ಯುದ್ಧ ಮಾಡಿ ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಅದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ,
ಕುರುಕುಲದ ಕಳಂಕ ಸ್ವರೂಪನೇ ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತಕ್ಕೆ ಎಳೆದಿದ್ದದ್ದು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ಧರ್ಮನಿಷ್ಠರು ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿದೆ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷ ಸ್ಪಾಶನ, ಸರ್ಪ ಬಂಧ ಇವೆಲ್ಲವನ್ನೂ ಮರೆತೆಯಾ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರಮಸ್ತರಾಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ನಿಧಾನವಾಗಿ ಯೋಚಿಸು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಎಲ್ಲವನ್ನು ಅಪಹರಿಸಲು ಇದು ಗೋಪಿಗಾದರೆ ಬೆಣ್ಣೆ ಮುದ್ದೆ ಅಲ್ಲವೋ? ಕುರುವಿಂದವಾದ ರಕ್ತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲದಾರದೆ, ನಾನು ಚಲದಂಕ ಮಲ್ಲ. ದುರ್ಯೋಧನ, ಹೋಗಲಿ ಇಂದ್ರಪ್ರಸ್ಥಾದಿ 5 ಊರುಗಳದ್ದಾದವರು ಕೊಡು. ಪಾಂಡವರು ಅದರಿಂದಲೇ ತೃಪ್ತವಾಗುವರು. 5 ಊರುಗಳಿಗೆ ಹಿಂದೆ ಭಿಕ್ಷೆ ಮಾಡ್ತಿರುವ 50 ಗ್ರಾಮ ವಂಶಿತವಾಗಿರು. ಬೇಕಾದ್ರೆ ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೊಂದು ಭಿಕ್ಷೆ ಪಾತ್ರೆಯನ್ನು ಕೊಡಿಸಿಕೊಳಿಸುವನು. ನಮ್ಮ ಭೀಮಸೇನ ಮಹಾ ಹೊರಟ. ಅವನೇನಾದರೂ ಕೆಳಗೆ ನಿಂತಿದ್ದೇ ಆದವೇ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವನು. ಅದಕ್ಕಾಗಿ ಅವನ ವಾಸಕ್ಕಾದ ಒಂದು ಊರೊಂದಾದರೂ ಕೊಡೆಯ. ಏನಂದೆ? ಆ ಭೀಮನಿಗೆ ಒಂದು ಊರು, ಆ ಬಣ್ಣ ಭೀಮನಿಗೆ ಒಂದು ಊರು. ಅದು ನಿನ್ನ ಭ್ರಮೆ. ಕೆಟ್ಟವ ಸರಿ ಕಾರ್ಯಬೇಕೆಂದು ಪಟ್ಟು ಹಿಡಿದ ಈ ಕಟ್ಟವನ್ನು ಕೌರವೇಶ್ವರನು ಕೇಕಿಯ ಗೊತ್ತಾಗಲ್ಲ. ಆ ಪಾಂಚಲು ಪಾಂಡವ ಸತಿ ಅಂದೇ ಕೊಟ್ಟರು ಕೃಷ್ಣ. ಅಂದೇ ಭೂತ ಪ್ರದೋಷನಿಗೆ ಒಡೆಯನಾದ ಭೂತ ಪಾರ್ಪೇಶ್ವರಿಗೆ ಆ ಕನಕ ನಿಂತರೂ ಸರಿ ಕಲಿವಂಶದಿಂದ ನಿರ್ಮಿತವಾದ ಸಾಮ್ರಾಜ್ಯ. ಬಲಿಚಕ್ರವರ್ತಿ ಬಳಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾರವಾಗಿ ಕೊಡದು, 1 ಅಡಿಯಿಂದ ಆಕಾಶವನ್ನು ಎಳೆದು, ಮತ್ತೊಂದು ಅಡಿಯಿಂದ ಭೂಮಿಯನ್ನು ಎಳೆದು, 3ನೇ ಅಡಿಯಿಂದ ಆ ಬಲಿಚಕ್ರವರ್ತಿಯ ಪಾತಾಳಕ್ಕೆ ತುಳಿದ ಮಹಾರ್ಭವನಲ್ಲ. 1 Thank you.
ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸುವ ಮಾತನ್ನು ತಿರಸ್ಕರಿಸಲಾಗದು. ದುರ್ಯೋಧನ, ಈ ದರ್ಪಿತ ವಾಕ್ಯಗಳನ್ನು ನೀನು ಅದೇಗೆ ಸಹಿಸುವೆ? ಅಗ್ರಜ, ಇದು ಕೌರವರ ರಾಜಸಭೆಯಲ್ಲ, ಇದು ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನೇ ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ತರಾಗಿ ಕೇಳುತ್ತಿರುವರು ನೋಡವಣ್ಣ. ಸಮಯವು ದೊರಕಿದರೆ ಇವರೆಂತ ದ್ರೋಹ ಚಿಂತನೆಗೂ ಹೆದರತಕ್ಕವರಲ್ಲ. ನಡೆಯಣ್ಣ, ನಾವಿಲ್ಲೊಂದು ಕ್ಷಣವೂ ನಿಲ್ಲಲಾಗದು. ಸರಿಯಾಗಿ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲೇವೆ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿರು. ಹೋಗು ವಿದುರ, ದುರ್ಯೋಧನನ್ನು ಬರಮಾಡು. ಏಕೆ ನನ್ನ ಮಾತುಗಳನ್ನು ಕೇಳುವ ಇಚ್ಛೆ ನನಗಿಲ್ಲವೇ? ದುರ್ಯೋಧನ, ಅಗಣ್ಯರಟೋ ಪಾಸುಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ಆ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಕುಮಾರ, ಈ ಚತುರ್ದಶ ಭುವನದಲ್ಲೆಲ್ಲಿಯೇ ಹುಡುಕಿದರು ತಾಯಿಯಂತಹ ಆಪ್ತರು, ಬಂಧುವು, ಸ್ನೇಹಿತೆಯು ಮತ್ತಾರೂ ದೊರಕುವುದಿಲ್ಲ. ನಾನು ನಿನ್ನ ತಾಯಿ, ನಿನ್ನ ಹಿತಕ್ಕಾಗಿಯೇ ಹೇಳುತ್ತಿರುವೆನು ಕಂದ. ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಧರೆಯನ್ನಾಳು. ಅಮ್ಮ, ಪುನಃ ಅದೇ ಮಾತು. ಅಮ್ಮ,
ಅಮ್ಮ, ನನಗಿನ್ನ ಸಮಯ ಇಲ್ಲ, ನಾನಿನ್ನು ಬರುವೆನು. ಅಧರ್ಮದ ಸುರೇಂದ್ರ ಪ್ರಮುಕ್ತನಾದವನಿಗೆ ತನ್ನ ಧರ್ಮಾಚರಣೆಗೆ ಸಮಯವಿಲ್ಲ. ಹಸಿದ ಬೇಟೆಯ ನಾಯಿಯಂತೆ ಮೃತ್ಯುವು ಮಾನವನ ಬೆನ್ನಟ್ಟಿ ಬರುವಾಗ ಆತನ ಕ್ರಮಾಚರಣೆಗೆ ಸಮಯವೆಲ್ಲಿವುದು. ಹತಭಾಗ್ಯನೇ, ಹತಭಾಗ್ಯನೇ, ನೀನು ನಾಶಗೊಂಡುವೆ. ನಿನ್ನೆ ಕುರುಕುಲವೇ ನಾಶವಾಗುವುದು. ನಿನ್ನ ಅಂದ ವೃದ್ಧ ಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವವಾಗಿ ಈ ವಿಶಾಲಮಯ ದೃಶ್ಯವನ್ನೇ ನೋಡಬೇಕಾಗುವುದು. ಹೇ ಈಶ್ವರ, ಈ ಗಾಂಧಾರ್ಯ ಲಲಾಟದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದೆ ದೇವ. ಪರಮಾತ್ಮ, ಪರಮಾತ್ಮ, ಆ ದುರಾತ್ಮರನ್ನು ಬಂಧಿಸಲು ಪ್ರಯತ್ನಿಸುತ್ತೇನೆ. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ದರ್ಪವು ಇಷ್ಟೊಂದು ಬಿಟ್ಟಿದೆ. ವಾಸುದೇವ, ಕೈ ಜೋಡಿಸಿ ಬೇಡುವೆನು. ಸಜ್ಜನರಿಂದ ಪರಿತ್ಯಕ್ತವಾದ ದೈವವನ್ನೇ ಮರೆತ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದೆರೆ ಕ್ಷಣವೂ ನಿಲ್ಲಬೇಡ ತಂದೆ. ಈ ಕೂಡಲೇ ಈ ಸ್ಥಳವನ್ನು ತ್ಯಾಗ ಮಾಡು. ರಾಜಮಹಿಷಿ, ಇಲ್ಲಿಂದ ನಾನು ಏಡಿಯಂತೆ ಪಲಾಯನ ಮಾಡಲಿ. ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾಲಾದಿ ದಾನವವನ್ನು ಲೀಲಾಮಾತದಿಂದ ಸಂಪಾದಿಸಿದ ಈ ಕೃಷ್ಣನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಬೇತನಾಗಲಿ. ಅದೆಂದಿಗೂ ಆಗತಕ್ಕ. ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯವು ಪ್ರಾರಂಭವಾಗುವುದು. ಆಕಾಶದ ಗಾತಾರಕ ಸಮೂಹವು ಮಕ್ಕಳ ತಿರುಗಲ್ಲಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರು ಗದ ಪ್ರಾಣರಾಗಿ ಮಣ್ಣಲ್ಲಿ ಉರುಳಾಡುವರು. ಇಂತಹ ನಾನು ದರ್ಪಾಂಗನಾದವ ಸಾಮಾನ್ಯ ದುರ್ಯೋಧನಿಗೆ ಭೀತನಾಗಲಿ. ಭಯವಲ್ಲ ಪ್ರಭು, ಭಯಕ್ಕಾಗಿ ಹೇಳ್ತಿಲ್ಲ ವಾಸುದೇವ. ನನ್ನ ಸಮ್ಮುಖದಲ್ಲಿಯೇ ನನ್ನ ಗುರುವಾದ ನಿನ್ನ ಅವಹೇಳನವನ್ನು ಹೇಗೆ ತಾನೇ ಸಹಿಸಲಿ? ಅದು ನನ್ನ ಕುಲಾಂಗನಾದ ಪುತ್ರನಿಂದ. ಬೇಡ ಪ್ರಭು, ಬೇಡ. ನೀನು ಭಕ್ತರ ಪರಾಧೀನನಲ್ಲವೇ? ಈ ಭಕ್ತಳ ಮೊರೆಯನ್ನಾಲಿಸಿ ಈ ಕೂಡಲೇ ಈ ಸ್ಥಳವನ್ನು ತ್ಯಾಗ ಮಾಡು. ಇದೋ ಪರಮಾತ್ಮ ನಿನ್ನೆ ಚರಣವನ್ನು ಮುಟ್ಟಿ ಹೇಳು ತಾಯಿ, ಹೇಳು. ಇಂದು ನಿನ್ನ ಸಲುವಾಗಿ ಈ ದಿನ ಇಲ್ಲಿಂದ ಏಡಿಯಂತೆ ಹೊರಡುವೆ. ನಾನು ಯಾವ ಆಶೋತ್ತರ ಮಹೋತ್ತರಕ್ಕಾಗಿ ಇಲ್ಲಿಗೆ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ಇಲ್ಲಿಂದ ಏಡಿಯಂತೆ ಓಡುವೆನು.
ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರ್ಯ ಪಕ್ಷದವನೆಂದು ಓದಿದ್ದರೂ ಕೂಡ ಇಷ್ಟು ದೂರ ನನ್ನನ್ನು ಎತಕ್ಕಾಗಿ ಕರೆತಂದೆ ದೇವ. ಕರ್ಣ, ನೀನು ವೈರಿ ಪಕ್ಷವನೆಂತಾಗುವೆ? ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರ ಕರ್ಣ. ನೀನು ಏನು? ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರನೇ. ಬಹಳ ಚೆನ್ನಾಗಿದೆ ದೇವ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ. ಮೊದಲೇ ನೀನು ಪಾಂಡವರ ಪಕ್ಷಪಾತಿ, ಅವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಏನು ಸತ್ಯವೇ? ಸತ್ಯ ಎಂದು ನಂಬಲು ಸಹಜವಾದ ಆಧಾರ ಎಲ್ಲಿ? ಏಕಿಲ್ಲ ಕರ್ಣ, ಹೇಳುವೆನು ಕೇಳು. ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆ ಪರಮಾತ್ಮ.
ಜನರು ನನ್ನನ್ನು ಈನ ಸೂತ ಎನ್ನುತ್ತಾರಲ್ಲ. ಏಕೆ ಪರಮಾತ್ಮ ಏಕೆ? ಪಾಂಡವರು ಕೂಡಿ ನಾನು ಸೇರಿ ಬಾಳುವುದೇ ಸಾಧ್ಯವಿಲ್ಲ ಪರಮಾತ್ಮ, ಸಾಧ್ಯವಿಲ್ಲ. ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವತೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಗೆ 5 ಮಂತ್ರಗಳ ಉಪದೇಶ ಪಡೆದು ಅವುಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಲ್ಲಿದ್ದಾಗ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ಆಗ ನೀನು ಜನಿಸಿದೆ. ಲೋಕ ಅಪಾವದಲ್ಲಿ ಗೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನಂತರ ಸೂತರ ಕೈಗೆ ಸಿಕ್ಕಿ ಅವರ ಲಾಲನೆ ಪೋಷಣೆಯಿಂದ ಬೆಳೆದು ಈಗ ದುರ್ಯೋಧನದ ಆಸನದಲ್ಲಿ ಮಾಂಡಲ್ಯಕ್ಕನಾಗಿರುವ ಕರ್ಣ ಈಗಲೂ ನನ್ನ ತಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕಡುವೆನು. ಅವರಿಂದಲೂ ಸಾಮಂತ ರಾಜರುಗಳಿಂದ ಓಲೈಸಿಕೊಂಡು ರತ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರವನ್ನು ಮಾಡುವಂತೆ ಬಾಕರಣ ನನ್ನ ಜೊತೆ. ಹಾಗಾದರೆ ಲೋಕೈಕವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯೋತ ಜನನಿ ಕುಂತಿ ದೇವಿಯು ನನ್ನ ಎತ್ತ ಮಾತೆಯೇ. ಕೃಷ್ಣ, ಇದು ನಿಜವಾಗಿಯೂ ಸತ್ಯ ಸಂಗತಿಯೇ? ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವನಾನಗೂ ನಿನ್ನ ಜನ್ಮ ವೃತ್ತಾಂತ ಸತ್ಯ ಸತ್ಯ ಸತ್ಯ. ನನ್ನ ಭಾಗ್ಯದ ತಿರುವಿದೆಯೇ ನನ್ನನ್ನು ಎಷ್ಟೊಂದು ವಿಧ ವಿಧವಾಗಿ ಕಾಡುತ್ತಿರುವೆ. ಬಹುದಿನ ನೊಂದೆ ಬಂಧುಗಳಾರೆಂದು ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವಚನ ಅಪನಿಂದೆಯೇ ಬೆಂದೆ. ಇಂದು ವಚನ
ಪಾತಕಿ ಜೀವನ ಬಂದ ವಿಮೋಚನ ದೇವಾ ಶೋಧನೆಯೇ ಶಾಪ ಪಾಪಿಯಾದೆ ಪರಿತಾಪವೀಡಾದೆ ದೇವಾ ಶೋಧನೆಯೇ ಶಾಪ ಜನ್ಮ ರಹಸ್ಯದ ಆಂತರ್ಯವರಿತು ಜನ್ಮದಾತೆಯ ಹೃದಯವರಿತು ಜನ್ಮ ರಹಸ್ಯದ ಆಂತರ್ಯವರಿತು ಜನ್ಮದಾತೆಯ ಹೃದಯವರಿತು ಜೀವಿಸಲೇ ಪರಿ ಸಹಜನ ಒಳಗೂಡಿ ಜೀವಿಸಲೇ ಪರಿ ಸಹಜನ ಒಳಗೂಡಿ ಜೀವಿಸಲೇ ಪರಿ ಸಹಜನ ಒಳಗೂಡಿ ಪಾತಕಿ ಜೀವನ ಸಂಕಟ ಶೋಧನೆಯೇ ಶಾಪ ಪಾಪಿಯಾದೆ ಪರಿತಾಪವೀಡಾದೆ ದೇವಾ ಶೋಧನೆಯೇ ಶಾಪ ಒಂದು ಕಡೆ ಆಶಯ ನೀಡಿ ಆದರ್ಶದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊರಳಿಗೆ ಸುತ್ತಿರುವ ಆ ಪಾಂಡವರು. ಈ ಈರುವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಚರಿಸಲಿ, ದಿಕ್ಕೆ ತೋಚದಂತಾಗಿದೆ ಪರಮಾತ್ಮ, ದಿಕ್ಕೆ ತೋಚದಂತಾಗಿದೆ. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಆ ದುರ್ಕೀರ್ತಿ ಕಲಾಟದಿಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು, ನೀನೇ ನಿರ್ಧಾರ ಮಾಡು. ಕರ್ಣ, ಪರಮಾತ್ಮ, ಮತ್ತೊಂದು ವಿಚಾರ. ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ಕಂಡಾಗಲೆಲ್ಲ, ದೇವ, ಈ ಕರ್ಣನ್ಯಾರು? ಆತನು ನೀನು ನೋಡುತ್ತಿದ್ದರೆ ನನಗೆ ಮರುಕು ಉಂಟಾಗುವುದು ಎಂದು ಕೇಳುತ್ತಲೇ ಇದ್ದಳು. ಆಕೆಗೆ ನಿನ್ನ ವಿಚಾರವನ್ನು ತಿಳಿದು ಬಂದಿರುವನು. ನಿನ್ನನ್ನು ನೋಡಲು ಗಂಗಾತೀರಕ್ಕೆ ಬರುವಳು. ಕರ್ಣ, ಪರಮಾತ್ಮ, ನೀನು ಸಹ ಅಲ್ಲಿಗೆ ಹೋಗು. ಸಂತೋಷದಿಂದ ಬರುವ ಆ ತಾಯಿಯ ಮನಸ್ಸನ್ನು ನೋವುಂಟು ಮಾಡಬೇಡ. ಕರ್ಣ, ನಾನು ಬಂದು ಬಹಳ ವೇಳೆಯಾಗಿತ್ತು. ನಾನಿನ್ನು ಬರಲೇ? ತಮ್ಮ ಚಿತ್ತ ಪ್ರಭು. ತಥಾಸ್ತು ಕರ್ಣ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯ ತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನೆತ್ತ ಮಾತೆಯೇ. ಅವಳೊಡನೆ ಕೂಡಿ ಬಾಳುವ ಭಾಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲವಲ್ಲ. ಇದುವರೆಗೂ ನನ್ನ ಬಂಧುವರ್ಗದವರು ಯಾರೆಂದು ತಿಳಿದು ವ್ಯಥೆ ಪಡುತ್ತಿದ್ದ ನನಗೆ ಇಂದು ನನ್ನ ಬಂಧುವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಎಂತಹ ಭಯ ಸಂಕಟ. ಪಾಂಡು
ತಕ್ಕಾಗದೆ ಪಾರ್ಥನ ಘೋರ ಚಿರಕೆ ತುತ್ತಾಗಲೇ ತಾಯಿಯು ಗಂಗಾತೀರದಲ್ಲಿರುವ ಒಂದು ದುಕಾನ್ ಹೇಳಿರೋನು, ನಾನು ಅಲ್ಲಿಗೆ ಹೋಗುವೆನು.